ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕಟಕ ರಾಶಿ, ಕಟಕ ಲಗ್ನ, ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಕಟಕ ರಾಶಿ, ಕಟಕ ಲಗ್ನದವರಿಗೆ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಮೊದಲು 2 ವಾರಗಳ ಕಾಲ, ಅದಾದ ನಂತರ ಮಿಶ್ರ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ, ನಿಮ್ಮ ಒಂದು ತೃತೀಯ ಸ್ಥಾನದಿಂದ 3 ಗ್ರಹಗಳ ಸಂಯೋಗ ನಡೀತಿದೆ. ರವಿ, ಬುಧ ಮತ್ತೆ ಕೇತು, ಈ 3 ಗ್ರಹಗಳಿಂದ ಯಾವ ರೀತಿಯ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ಗುರು ಲಾಭದಲ್ಲಿದ್ದು ಸಂಪೂರ್ಣವಾದ ಗುರುವಿನ ಅನುಗ್ರಹ ಇದೆ. ಶುಕ್ರನು ಕೂಡ ನಿಮ್ಮ ಸುಖ ಸೌಕರ್ಯಗಳ ಸ್ಥಾನದಿಂದ ಸುಖಕರವಾದಂತಹ ಅನುಕೂಲಗಳನ್ನು ಬರುವಂತಹ ತಿಂಗಳಲ್ಲಿ ಕೊಡ್ತಿದ್ದಾನೆ. ಶುಕ್ರನ ಸ್ಥಿತಿ ಕೂಡ ಬದಲಾಗ್ತಿದೆ. ನಿಮ್ಮ ಒಂದು ಲಕ್ ಹೌಸ್ಗೆ ಸಂಚಾರ ಆಗ್ತಿದ್ದಾನೆ. ಆದರೆ ಮಂಗಳ ವ್ಯಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಕೆಲವೊಂದು ಆಕಸ್ಮಿಕ ಘಟನೆಗಳು, ಕೆಲವೊಂದು ಏರುಪೇರುಗಳನ್ನ ನೋಡಬಹುದು. ಶನಿಶ್ಚರ ಅಷ್ಟಮದಲ್ಲಿ ವಕ್ರಿಯಾಗಿದ್ದಾನೆ. ರಾಹು ಕೂಡ ಭಾಗ್ಯದಿಂದ ಸಂಚಾರ ಆಗ್ತಿದ್ದಾನೆ. ಈ ಒಟ್ಟಾರೆ ಈ ಗ್ರಹಗಳ ಸ್ಥಿತಿ ನೋಡಿದರೆ ಬರುವಂತಹ ತಿಂಗಳಲ್ಲಿ ಉತ್ತಮದಿಂದ ಮಿಶ್ರ ಫಲವನ್ನ ನೋಡಬಹುದು. ನೋಡಿ, ನಿಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ. ತುಂಬಾನೇ ಚಂಚಲ ಮನಸ್ಸಿನವರಾಗಿರ್ತೀರಾ. ಹೊಸದಾದಂತಹ ಹೂಡಿಕೆ ಆಗಿರ್ಬೋದು, ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಮಾಡಬೇಕಾದಂತಹ ಒಂದು ಮಾನಸಿಕ ಸ್ಥಿತಿ. ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡಕ್ಕೆ ಯೋಚನೆಗಳನ್ನ ಹಾಕ್ತೀರಾ. ಹೂಡಿಕೆ ಮಾಡುವಂತಹ ಮಾನಸಿಕ ಸ್ಥಿತಿ ಕೂಡ ಇರುತ್ತೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಹಠದ ಸ್ವಭಾವ ಇರುತ್ತೆ. ಸುಖಕರವಾದಂತಹ ಜೀವನ ಮಾಡಬೇಕಾದಂತಹ ಮಾನಸಿಕ ಸ್ಥಿತಿ ಬರುವಂತಹ ತಿಂಗಳಲ್ಲೂ ಕೂಡ ಇದೆ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ತುಂಬಾ ದೊಡ್ಡ ಬದಲಾವಣೆ ಮತ್ತೆ ಬೆಳವಣಿಗೆಗಳಾಗುವಂತಹ ತಿಂಗಳಾಗಿದೆ. ರವಿ, ಬುಧ ಮತ್ತೆ ಕೇತು 3 ಗ್ರಹಗಳು ನಿಮ್ಮ ತೃತೀಯ ಸ್ಥಾನದಲ್ಲಿ ಕೂತಿರುವಾಗ ನಿಮಗೆ ಬರುವಂತಹ ತಿಂಗಳಲ್ಲಿ ನಿಮ್ಮ ಒಂದು ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡೋದಾಗಿರ್ಬೋದು, ನಿಮ್ಮನ್ನ ಹೂಡಿಕೆ ಮಾಡುವಂತದ್ದಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡುವಂತಹ ಉತ್ತಮವಾದಂತಹ ಅವಕಾಶ. ಈ ಬರುವಂತಹ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಆಕಸ್ಮಿಕವಾದಂತಹ ಲಾಭಗಳನ್ನ ನೋಡಬಹುದು. ಹಿಂದೆ ಮಾಡಿದಂತಹ ಹೂಡಿಕೆ ಆಗಿರ್ಬೋದು, ಹೊಸದಾದಂತಹ ಅವಕಾಶಗಳನ್ನು ಕೂಡ ಕೊಡ್ತಾರೆ ಈ ಬರುವಂತಹ ತಿಂಗಳಲ್ಲಿ. ಯಾರು ಮುಖ್ಯವಾಗಿ ಶೇರ್ ಮಾರ್ಕೆಟು, ಟ್ರೇಡಿಂಗು ಮತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾರಿದಾರೋ ಅಂತವ್ರಿಗೆ ತುಂಬಾ ಉತ್ತಮವಾದಂತಹ ಅನುಕೂಲ ಲಾಭಗಳಿರುತ್ತೆ. ರವಿ, ಬುಧ ನೋಡಿ ನಿಮ್ಮ ಒಂದು ಕಮ್ಯುನಿಕೇಶನ್ ಮತ್ತೆ ನಿಮಗೆ ಹೊಸದೊಂದು ಅವಕಾಶ ಮತ್ತೆ ಅಪಾರ್ಚುನಿಟಿಯನ್ನು ಕೂಡ ಕೊಡ್ತಾನೆ. ಗೌರ್ಮೆಂಟ್ ಸಂಬಂಧಪಟ್ಟಂತಹ ಪ್ರಾಜೆಕ್ಟ್ ಆಗಿರ್ಬೋದು, ಬೇರೆ ಯಾವ್ದಾರ ಕೆಲಸ ಕಾರ್ಯಗಳಲ್ಲಿ. ಆದರೆ ಹೆಚ್ಚಿನ ಒಂದು ಹೂಡಿಕೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಬಿಸ್ನೆಸ್ ಅಲ್ಲಿ ಇರುವಂತಹ ಸಾಧ್ಯತೆ ಇರುತ್ತೆ ಕಟಕ ರಾಶಿ, ಕಟಕ ಲಗ್ನದವರಿಗೆ. ಜೊತೆಗೆ ನಿಮ್ಮ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಫೇಸ್ ವ್ಯಾಲ್ಯೂನ ಉಳಿಸ್ಕೋಬೇಕಂದ್ರೆ ಅತಿಯಾದಂತಹ ಖರ್ಚುಗಳನ್ನ ಮಾಡಬೇಕಾಗತ್ತೆ. ಮಂಗಳ ವಯಸ್ಥಾನದಲ್ಲಿ ಇರುವವರೆಗೂ ಕೂಡ ನಿಮಗೆ ವಿಪರೀತವಾದಂತಹ ಹೂಡಿಕೆ ಆಗಿರ್ಬೋದು, ಖರ್ಚುಗಳನ್ನು ನೋಡಬಹುದು. ಮಂಗಳ ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ. ಮಂಗಳ ನೀಚ ಸ್ಥಾನಕ್ಕೆ ಹೋದ್ರೂ ಕೂಡ ಕೆಲವೊಂದು ಉತ್ತಮವಾದಂತಹ ಫಲ, ನೀವು ಮಾಡಿದಂತಹ ಪ್ರಯತ್ನದಕ್ಕಿಂತನೂ ಹೆಚ್ಚಿನ ಫಲವನ್ನು ಕೂಡ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಜೊತೆಗೆ ನೋಡಿ, ಶುಕ್ರ ನಿಮ್ಮ ಒಂದು ಸುಖ ಸೌಕರ್ಯಗಳ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಇರುವಂತಹ ಅನುಕೂಲಗಳಾಗಿರ್ಬೋದು, ಮನೆಯಿಂದ ಆಗಿರ್ಬೋದು, ಕುಟುಂಬದಿಂದ ಆಗಿರ್ಬೋದು, ನೀವಿರುವಂತಹ ವಾಸ ಸ್ಥಳದಲ್ಲಿ ತೃಪ್ತಿಕರವಾಗಿರುವಂತಹ ಅವಕಾಶಗಳಿದೆ. ಜೊತೆಗೆ ತಿಂಗಳ 2 ವಾರಗಳ ನಂತರ ನಿಮಗೆ ನಿಮ್ಮ ಲಕ್ ಫ್ಯಾಕ್ಟರ್ ಕೂಡ ತುಂಬಾ ಚೆನ್ನಾಗಾಗತ್ತೆ. ನಿಮ್ಮ ಒಂದು ಭೂಮಿ ಮತ್ತೆ ವಾಹನ ಪರ್ಚೇಸ್ ಮಾಡ್ಕೊಳ್ಳಕ್ಕೆ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಿದೆ. ಹೂಡಿಕೆ ಮಾಡುವಂಥದ್ದು, ಅದರಲ್ಲಿ ನಿವೇಶನದಲ್ಲಿ ಹೂಡಿಕೆ ಮಾಡುವಂತಹ ಯೋಚನೆಗಳಾಗಿರ್ಬೋದು, ಅಂತ ಅವಕಾಶಗಳು ನಿಮಗೆ ಒದಗಿ ಬರುವಂತದ್ದಿದೆ. ಶುಕ್ರ ಪಂಚಮದಲ್ಲಿ ಹೋದಾಗ ಗುರುವಿನ ಜೊತೆಗೆ ಸಂಯೋಗ ಒಂದು ದೃಷ್ಟಿ ಬೀರೋದ್ರಿಂದ ನಿಮಗೆ ಲಕ್ ಫ್ಯಾಕ್ಟರ್ ಕೂಡ ಆಕ್ಟಿವೇಟ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಹೊಸ ಅವಕಾಶಗಳು ಕೂಡ ಬರುವಂತದ್ದಾಗಿರ್ಬೋದು. ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಆಗುವಂತಹ ಯೋಗಗಳು ಕೂಡ ಇದೆ. ಹಾಗಾಗಿ ಆಕಸ್ಮಿಕವಾದಂತಹ ಯೋಗಗಳು. ಅದೇ ನಿಮ್ಮ ಒಂದು ಮಕ್ಕಳ ವಿಚಾರದಲ್ಲಿ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ದೂರ ಆಗುವಂತದ್ದಾಗಿರ್ಬೋದು, ಅವರ ಜೊತೆಗೆ ಮನಸ್ತಾಪಗಳನ್ನ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಮಕ್ಕಳ ಆರೋಗ್ಯದ ವಿಚಾರದಲ್ಲೂ ಕೂಡ ಬರುವಂತಹ ತಿಂಗಳಲ್ಲಿ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆಸ್ಪತ್ರೆ ಓಡಾಟಗಳನ್ನು ಕೂಡ ಆಗುವಂತಹ ಸಾಧ್ಯತೆ ಬರುವಂತಹ ತಿಂಗಳಿದೆ. ಜಾಬ್, ವೃತ್ತಿಯಲ್ಲಿ ಉತ್ತಮವಾದಂತಹ ಹೆಚ್ಚಿನ ಒತ್ತಡ ಇದ್ರೂ ಕೂಡ ಒಂದು ಪ್ರೋಗ್ರೆಸಿವ್ ಆಗಿರುತ್ತೆ. ನಿಮಗೆ ಮಾಡಿದಂತಹ ಪ್ರಯತ್ನದಲ್ಲಿ ಸಕ್ಸಸ್ ಅನ್ನ ನೋಡಬಹುದು. ದುಡ್ಡು ತಗೊಳ್ಳೋ ವ್ಯವಹಾರ ಆಗಿರ್ಬೋದು, ಬರಬೇಕಾದಂತಹ ದುಡ್ಡು ಸಕಾಲಕ್ಕೆ ಬರುವಂತಹ ಯೋಗಗಳು ಕೂಡ ಇದೆ. ಮದುವೆ ವಿಚಾರ, ಸಂಬಂಧಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಎದುರಿನ ವ್ಯಕ್ತಿಯಿಂದ ಸ್ವಲ್ಪ ಮಟ್ಟಿಗೆ ಮುಜುಗರ ಆಗಿರ್ಬೋದು, ಅವರಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕ ಒತ್ತಡವನ್ನ ನೋಡಬಹುದು. ಸ್ವಲ್ಪ ಮಟ್ಟಿಗೆ ಇಂಬ್ಯಾಲೆನ್ಸ್ ಅನ್ನ ನೋಡುವಂತ ಸಾಧ್ಯತೆ ಇರುತ್ತೆ ಪತಿ ಪತ್ನಿಯರ ಸಂಬಂಧದಲ್ಲಿ. ಜೊತೆಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಾಳ್ಮೆ ಇದ್ದಷ್ಟು ತುಂಬಾ ಉತ್ತಮ. ಯಾಕಂದ್ರೆ ಎದುರಿನ ವ್ಯಕ್ತಿಯ ಒಂದು ಆಸಕ್ತಿ, ಎಕ್ಸ್ಪೆಕ್ಟೇಷನ್ ಮೀಟ್ ಆಗದೇ ಇರುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ನೋಡಿ, ನಿಮ್ಮ ದೇವತಾ ಕಾರ್ಯಗಳಾಗಿರ್ಬೋದು, ಹಿರಿಯ ಸಪೋರ್ಟು, ಅನುಕೂಲಗಳು ತುಂಬಾ ಚೆನ್ನಾಗಿರುತ್ತೆ. ಗುರು ಲಾಭ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ದೂರದ ಪ್ರಯಾಣ,
ಒಂದು ಶಾರ್ಟ್ ರೂಟ್ ಹೋಗೋದಾಗಿರ್ಬೋದು, ಒಂದು ಪ್ಲೆಜರ್ ಟ್ರಿಪ್ ಆಗಿರ್ಬೋದು, ಕುಟುಂಬದ ಜೊತೆಗೆ ಓಡಾಡಕ್ಕೆ ಈ ಬರುವಂತಹ ತಿಂಗಳಲ್ಲಿ ಅವಕಾಶ ಇದೆ. ದೂರದ ಪ್ರಯಾಣ ಶಾರ್ಟ್ ಟ್ರಿಪ್‌ಗೆ ಅನುಕೂಲ ಇದೆ. ಆದರೆ ಲಾಂಗ್ ಟರ್ಮ್ ಓಡಾಟಗಳನ್ನ ಯಾರು ಯೋಚನೆ ಮಾಡ್ತಾರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ವಿದೇಶಕ್ಕೆ ಹೋಗುವವರಿಗೆ ಅಡೆತಡೆಗಳನ್ನ ನೋಡುವಂತಹ ಸಾಧ್ಯತೆ, ಆಕಸ್ಮಿಕವಾಗಿ ನಿಮ್ಮ ಒಂದು ಪ್ಲಾನ್ ಎಲ್ಲ ಚೇಂಜ್ ಆಗುವಂತಹ ಸಾಧ್ಯತೆ ನೀವು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ನೋಡಿ, ನಿಮ್ಮ ಒಂದು ಸಾಮಾಜಿಕ ಜೀವನದಲ್ಲಿ ಒಳ್ಳೆಯ ಹೆಸರು, ಗೌರವ ಮತ್ತೆ ನಿಮಗೆ ನಿಮ್ಮ ತಕ್ಕವಾದಂತಹ ಒಂದು ಹೆಸರು, ಕೀರ್ತಿ ಬರುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿದೆ. ಮಂಗಳ ವ್ಯಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಒಂದು ಯಾವುದೇ ವ್ಯವಹಾರಗಳಿರೋದ್ರಿಂದ ಆ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಲೀಗಲ್ ಸಂಬಂಧಪಟ್ಟಂತಹ ಓಡಾಟಗಳು ಈ ಬರುವಂತಹ ತಿಂಗಳಿರುತ್ತೆ. ಆಡಿಟರ್‌ಗಾಗಿರ್ಬೋದು, ಲಾಯರ್‌ನ ಭೇಟಿ ಮಾಡೋದಾಗಿರ್ಬೋದು, ಯಾವುದಾದ್ರೂ ಲೀಗಲ್ ಕನ್ಸಲ್ಟೇಷನ್ ಮಾಡುವಂತಹ ಅನಿವಾರ್ಯತೆ ಮತ್ತೆ ಅಂತ ವಿಚಾರದಲ್ಲಿ ಓಡಾಟಗಳು ಜಾಸ್ತಿ ಇರುತ್ತೆ. ತಕ್ಕ ಮಟ್ಟಿಗೆ ಸಲಹೆ ಸಹಕಾರವನ್ನ ತಗೊಂಡ್ರೆ ನಿಮಗೆ ಮುಂದೆ ಬರುವಂತಹ ದಿನಗಳಲ್ಲಿ ಅನುಕೂಲ ಆಗತ್ತೆ. ಜೊತೆಗೆ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಮಟ್ಟಿಗೆ ಬರುವಂತಹ ತಿಂಗಳಲ್ಲಿ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ರಕ್ತಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ, ಬಿಪಿಯಲ್ಲಿ ವೇರಿಯೇಷನ್ಸ್ ಬರುವಂತದ್ದಾಗಿರ್ಬೋದು, ದೃಷ್ಟಿಗೆ ಸಂಬಂಧಪಟ್ಟಂತಹ ಒಂದು ದೋಷಗಳಾಗಿರ್ಬೋದು, ಮತ್ತೆ ಈ ರೆಸ್ಪಿರೇಟರಿ ಸಂಬಂಧ, ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ತೊಂದರೆ ತಾಪತ್ರೆಗಳನ್ನ ನೋಡ್ಬೋದು. ಅಲರ್ಜಿಯಿಂದ ಆಗುವಂತಹ ಒಂದು ಅನಾನುಕೂಲತೆಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ಕಟಕ ರಾಶಿ, ಕಟಕ ಲಗ್ನದವರು ನಿರೀಕ್ಷೆ ಮಾಡಬಹುದು. ಮುಖ್ಯವಾಗಿ ಯಾವುದೇ ರೀತಿಯ ಲೀಗಲ್ ಮ್ಯಾಟರ್ಸ್ ಇದೆ ಅದನ್ನ ನೀವು ಬಗೆಹರಿಸಿಕೊಳ್ಳುವಂತಹ ಸಾಮರ್ಥ್ಯ, ಆ ಸಂಬಂಧಪಟ್ಟಂತ ವಿಚಾರದಲ್ಲಿ ಅನುಕೂಲಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ಕೆಲವೊಂದು ವಿಚಾರದಲ್ಲಿ ನಿಮಗೆ ಅನಾವಶ್ಯಕವಾಗಿ ಖರ್ಚುಗಳನ್ನ ನೋಡಬಹುದು. ಲೀಗಲ್ ಮ್ಯಾಟರ್ಸ್ ಆಗಿರ್ಬೋದು, ಡಾಕ್ಯುಮೆಂಟೇಶನ್ ಅಲ್ಲಿ ಆಗಿರ್ಬೋದು, ಮತ್ತೆ ಆಸ್ಪತ್ರೆ ಓಡಾಟದಲ್ಲಿ ಇವೆಲ್ಲವನ್ನೂ ಕೂಡ ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಏನ್ ಪರಿಹಾರವನ್ನ ಮಾಡಬೇಕು? ಶನಿಶ್ಚರನಿಗೆ ಪರಿಹಾರ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಮತ್ತೆ ಶನಿವಾರ ಆಂಜನೇಯನ ಸ್ತುತಿಯನ್ನ ಪಠನೆ ಮಾಡಿ. ಅದರಿಂದ ನಿಮಗೆ ಬರುವಂತಹ ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು, ಎದುರಿನ ವ್ಯಕ್ತಿಯಿಂದ ಸಹಕಾರ ಸಿಗದೇ ಇರುವಂತದ್ದಾಗಿರ್ಬೋದು, ಅದರಿಂದ ನಿಮಗೆ ಅನುಕೂಲಗಳಾಗುವಂತದ್ದಿರುತ್ತೆ. ಇದರ ಜೊತೆಗೆ ನೀವು ಮಾಡಬೇಕಾದದ್ದು ಬುಧನ ಪರಿಹಾರವನ್ನ ಮಾಡ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನ ಪಠನೆ ಮಾಡೋದಾಗಿರ್ಬೋದು. ಇದರ ಜೊತೆಗೆ ಪ್ರತಿ ಬುಧವಾರ ದಿವಸ ವಿಷ್ಣು ದೇವಸ್ಥಾನಕ್ಕೆ ಹೋಗೋದ್ರಿಂದ ಯಾವ್ದಾದ್ರು ಲೀಗಲ್ ಸಂಬಂಧಪಟ್ಟಂತ ಸಮಸ್ಯೆ, ಖರ್ಚುಗಳಾಗಿರ್ಬೋದು, ಲಾಸ್ಗಳಿರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡೋಕೆ ಅವಕಾಶಗಳಿರುತ್ತೆ. ಜೊತೆಗೆ ಬರುವಂತಹ ತಿಂಗಳಲ್ಲಿ ನೀವು ಗುರುವಿನ ರತ್ನವನ್ನ ಧಾರಣೆ ಮಾಡಿ, ಕನಕ ಪುಷ್ಪ ರಾಗವನ್ನ ಧಾರಣೆ ಮಾಡೋದ್ರಿಂದ ನಿಮಗೆ ಲಕ್ ಫ್ಯಾಕ್ಟರ್ ಆಗಿರ್ಬೋದು, ನಿಮ್ಮ ಒಂದು ದೇವ ಕೃಪೆ ಮತ್ತೆ ಅನುಗ್ರಹ ಮತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಸರಳವಾದಂತಹ ಒಂದು ಅನುಕೂಲ ಮತ್ತೆ ಜಯ ಸಿಗುವಂತಹ ಅವಕಾಶಗಳಿದೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.